71ನೇ ಹುಟ್ಟಹಬ್ಬದ ಶುಭಾಶಯ ಕೋರಿ ಅವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿಗೆ ರಾಜಕೀಯವಾಗಿ ಅವರಿಗೆ ಇನ್ನೂ ಹೆಚ್ಚಿಗೆ ಸ್ಥಾನಶೀಲತೆ ಅವರ ದೇವರನ್ನು ಪ್ರಾರ್ಥಿಸಿ ಇವತ್ತಿಗೆ ಅವ್ರು ಇನ್ನೂ ಒಳ್ಳೆಯದಾದ್ರು ಆ ಸಂದರ್ಭಕ್ಕೆ ಬಂದಿದ್ದೇವೆ. ಸರ್, ನಮ್ಮ ಹತ್ತನೇ ಒಳಗ ಹಿಪ್ಪರ್ಗಿ ಗೇಟ್ ಮುರಿದ್ ಸರ್, ನೀರು ಒಂದು 2ರಿಂದ 3 TMC ನೀರು ಹೊರಗಡೆ ಹೋಗಿದೆ ಸರ್. ಈಗ ನಮ್ಮ ಹಿತೈಷಿಗಳು ಹತ್ತನೆಯಲ್ಲಿ ನನ್ನ ಮಾತಾಡೋ ನಿರ್ಬಂಧ ಮಾಡಿದಾರೆ. ನನಗೆ ನೀವು ಮಾತಾಡ್ಕೊಡು, ನಾವು ಮಾತಾಡೋ ನಿಮ್ ಪರವಾಗಿ ಅಂತಾರೆ. ಅದಕ್ಕೆ ನಾವು ಮಾತಾಡಂಗಿಲ್ಲ. ಆದ್ರೆ ಸುಮ್ಮನೆ ಯಾಕಪ್ಪ ಒಂದು ಪದೇ ಯಾಕಂದ್ರೆ ಇಲ್ಲಿ ಹತ್ತನೆಯಲ್ಲಿ ಮಾತಾಡ್ರೆ ಹೊರಗಿನ ಹೊರಗಿನ ಮಾತಾಡೋದು ಬಿಟ್ಟಿದ್ದಾನೆ. ಬರೇ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡ್ಬಿಟ್ಟಿದ್ದೇವೆ. ನೋಡಿ, ಹಿಪ್ಪರಿಗೆ ಒಂದು ಸ್ಥಳೀಯ ಶಾಸಕರು ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ರೈತರಿಗೆ ಬಹಳ ಅನಾಹುತ ಆಗಿದೆ. ಅದು ಇರ್ಬೋದು, ಅವ್ರು ಹೇಳಿದ್ರು, ಅವರು ಬುದ್ಧಿವಂತರು, ಸೀನಿಯರ್ ಶಾಸಕರ ಅವ್ರು ಹೇಳಿದ್ರಲ್ಲಿ ಅರ್ಥ ಇರ್ಬೋದು. ಆದ್ರೆ ಆ ಅವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನು ಹೇಳ್ಬೇಕಾಯ್ತು, ಆಯ್ತು ನಾವು ಶೀಘ್ರದಲ್ಲಿ ನೀರು ಪೋಲಾಗತ್ತದೆ, ಅದನ್ನ ಸರಿಪಡಿಸಿ ನಾವು ಟೆಂಪರ್ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಷ್ಟಾದ ಖರ್ಚಾಗಿ ಮಾಡ್ತಾ ಅನ್ಬೇಕಾಯ್ತು. 300 ಕೋಟಿ ಖರ್ಚಾಗಬೇಕು, ಅದು ಕೊಟ್ಟಿದ ಹಾರಿಕೆ ಅಂತ ಮಾತಾಡಿ ಮಾತ್ರ ರೈತರಿಗೆ ಆತಂಕ ಒಡ್ಡಿ ಬಂದದಕ್ಕೆ ಬಹಳ ಖೇದದೆ. ಅದೇ ಶ್ರೀಮಂತ್ ಪಾಟೀಲ್ ಹೋಗಿ ಎಷ್ಟು ಚೆನ್ನಾಗಿ ಅವ್ರ ಉತ್ತರ ಹೇಳಿ ಬಂದ್ರು. ಅದಕ್ಕೆ ಅವ್ರು ಅದನ್ನ ರಿಪೀಟ್ ಮಾಡಿದ್ರು. ಶ್ರೀಮಂತ್ ಪಾಟೀಲ್ ಹೋಗಿ ಅವ್ರು ಏನಾದ್ರು ಟೆಕ್ನಿಕಲ್ ಹೇಳಿ ಬಂದಾರೆ, ಅದನ್ನ ಪೋಲ್ ಆಗಬೇಕು. ಮೊನ್ನೆ ಅಸೆಂಬ್ಲಿ ಸಹಿತ ಸಿದ್ದು ಸೋತಿರ್ಬೋದು. ಈ ಭಾಗದ ಎಲ್ಲ ಶಾಸಕರು ಬಹಳಷ್ಟು ಮಾತಾಡಿದ್ರು. ಅವಾಗ ಸೌದಿಯವರು ಇದ್ರಲ್ಲಿ ಗೊತ್ತಿಲ್ಲ ನನಗೆ, ಆಮೇಲೆ ಬಂದ್ರು ಕಾಣ್ತದೆ ಟಿವಿ ನೋಡಿದೆ. ಆಮೇಲೆ DK ಶಿವಕುಮಾರ್ ಇರ್ಲಿಲ್ಲ. ಹೀಗಾಗಿ ನೀರಾವರಿ ಬಗ್ಗೆ ಚರ್ಚೆಗೆ ಅದರ ಶೀಘ್ರದಲ್ಲಿ ಇದ್ರಲ್ಲಿ ರಾಜಕೀಯ ಬೆಳೆಸೋದು ಬೇಡ. ಅದು ಶೀಘ್ರ ರಿಪೇರಿ ಆಗಿ ರೈತರಿಗೆ ನೀರು ಮತ್ತೆ, ಯಾಕಂದ್ರೆ ಬೇಸಿಗೆ ನೀರು ಕಡಿಮೆ ಆಗೋದು, ಆದಷ್ಟು ಬೇಗ ಮತ್ತೆ ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ. ಸರ್, ನಿಯೋಗ ಏನಾದ್ರು ಹೋಗ್ತೀರಾ ಸರ್?